ಈಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಜೊತೆನಾ? ಹೇಳಿ ಅದೇನು? ಅದು ಒಂದು 2 ದಿನ ನಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಕಳಿಸ್ಕೊಟ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಏನೋ ನಿಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾರನ್ನು ಕೇಳಿ ಅನ್ಕೊಂಡ್ರಿ ನೀವು? ಅದು ಹಂಗಲ್ಲ ಬೀಗ್ರೆ, ಅದು ಇನ್ನೂ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಆಸ್ಪತ್ರೆಗೆ ತೋರ್ಸೋಣ ಅಂತ ಅನ್ಕೊಂಡಿದ್ದು. ಅಲ್ಲಿ ಒಬ್ರು ಒಳ್ಳೆ ಡಾಕ್ಟರ್ ಅವರಂತೆ, ಅವ್ರ ಕೈಗುಣ ತುಂಬ ಚೆನ್ನಾಗೈತಂತೆ. ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಲ್ಲಿ ಮುಕ್ಕಾಲು ಭಾಗ ಎಲ್ಲರಿಗೂ ಒಳ್ಳೇದೇ ಆಗಿದೆಯಂತೆ. ನಮ್ಮ ಮಗಳಿಗೂ ಒಳ್ಳೇದಾಗುತ್ತೇನೋ ಅಂತ ಆಸೆ, ಅದಕ್ಕೆ ಕರ್ಕೊಂಡೋಗಿ ತೋರ್ಸೋಣ ಅಂತ. ಅಯ್ಯೋ, ದೇವರು ಒಳ್ಳೇದು ಮಾಡ್ತಾನೆ ಒಳ್ಳೆಯವ್ರಿಗೆ. ಮನಸ್ಸಲ್ಲಿ ಹುಡುಕಿಟ್ಕೊಂಡು ಮೇಲ್ಗಡೆ ಮಳ್ಳಿರ್ ಥರ ಆಡ್ತಾರಲ್ಲ, ಅವ್ರಿಗೆಲ್ಲ ದೇವ್ರು ಎಲ್ಲಿಂದ ಒಳ್ಳೇದು ಮಾಡ್ಬೇಕು ಹೇಳಿ? ನೋಡಿ ಅಮ್ಮ, ಈ ಥರ ಎಲ್ಲ ಮಾತಾಡಬಾರ್ದು. ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅಂದಮೇಲೆ ನಿಮ್ಮನೆ ಮಗಳಿದ್ದಂಗೆ ಅವಳು. ನಮ್ಮ ಮಗಳು ಆಗಿದ್ಲ ಆಗ, ಈಗ ನಿಮ್ಮನೆ ಮಗಳು. ನೀವು ನಿಮ್ಮನೆ ಮಕ್ಳಿಗೇನೆ ಈ ಥರ ಮಾತಾಡೋದು ಸರಿನಾ? ಸರಿನಾ ತಪ್ಪ ಅಂತ ನೀವು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನನಗೆ ಎಲ್ಲನೂ ಗೊತ್ತು. ಅದು ಏನೋ ಮಗಳು ಕರ್ಕೊಂಡೋಗ್ಬೇಕು ಅಂತ ಅಂದ್ರಲ್ಲ, ನಂದೇನಿಲ್ಲಪ್ಪ. ನಿಮ್ಮ ಅಳಿಯ ಏನಾದರೂ ಕರ್ಕೊಂಡೋಗಿ ಅಂತ ಅಂದರೆ ಕರ್ಕೊಂಡೋಗಿ. ನೀವು ನಿಮ್ಮ ಅಳಿಯ ಬಂದಮೇಲೆ ಕೇಳ್ಕೊಳ್ಳಿ. ಅಲ್ಲ, ಮನೆಗೆ ದೊಡ್ಡವರು ಅಂತ ನೀವಿದ್ದೀರಾ, ನೀವೊಂದು ಮಾತು ಹೇಳಿದ್ರೆ ಅವರು ಕೇಳ್ತಾರೆ. ನೀವೇ ಹೇಳಿ ಒಂದು ಮಾತು, ಕರ್ಕೊಂಡೋಗ್ಲಿ ಬಿಡು ಅಂತ. 1-2 ದಿನ ಜಾಸ್ತಿ ಇಟ್ಕೊಳ್ಳಲ್ಲ, 1-2 ದಿನ ಇಟ್ಕೊಂಡು ಕಳಿಸ್ಕೊಡ್ತೀನಿ. ನೋಡಿರೋದಮ್ಮ, ನಂದೇನೂ ಇಲ್ಲ, ಎಲ್ಲ ಮಗನ ಕೈಯಲ್ಲೇ ಐತೆ. ಮಗ ಕರ್ಕೊಂಡೋಗಿ ಅಂತಂದರೆ ನೀವು ಕರ್ಕೊಂಡೋಗ್ಬೋದು. ಈಗ ನನಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ, ನನಗೆ ಮಧ್ಯಾಹ್ನ ಟೈಮು ಮಲ್ಕೊಂಡು ಅಭ್ಯಾಸ. ಈಗ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಿಮ್ಮ ಅಳಿಯ ಬಂದಮೇಲೆ ಕೇಳ್ಕೊಳ್ಳಿ. ಏನೇ ರಾಧ, ಬೀಗ ಹಿಂಗಂತ ಅಂದ್ಬಿಟ್ರಲ್ಲ, ನಿಮ್ಮ ಅಳಿಯನ್ ಕೇಳ್ಕೊಳ್ಳಿ ಅಂತ. ಇವ್ರದೇ ತಾನೇ ಮಾತನಾಡಿಯೋದು ಈ ಮನೇಲಿ. ಅಯ್ಯೋ, ಏನು ಮಾಡೋಕ್ಕಾಯ್ತದೆ, ಹೆಣ್ಣು ಕೊಟ್ಟ ಮೇಲೆ ಇದೆಲ್ಲ ಇದ್ದಿದೆಯಾ. ನೋಡೋಣ ತಡ್ರಿ, ಅಳಿಯಂದ್ರು ಬಂದರೆ ಅವ್ರ ಹತ್ರನೇ ಕೇಳ್ಬಿಟ್ಟು ಕರ್ಕೊಂಡೋಗೋಣ. ಸರಿ ಆಯಿತು ರೀ. ನೀವು ಇಲ್ಲೇ ಕೂತಿರಿ, ನಾನೊಂಚೂರು ಗೀತನ ಹತ್ರ ಹೋಗಿ ಮಾತಾಡ್ಕೊಬತ್ತೀನಿ ಕಣ್ರಿ. ಸರಿ ಆಯ್ತು, ಹೋಗು. ಏನು ಮಾಡೋದು, ನನಗೂ ಒಬ್ಬನಿಗೆ ಬೇಜಾರು. ಇಲ್ಲೇ ಹೊರಗಡೆ ಜಗಲಿ ಮೇಲೆ ಕೂತ್ಕೋತೀನಿ. ಸರಿ ಆಯ್ತು, ನೀವಲ್ಲಿ ಕೂತ್ಕೊಂಡಿರಿ, ನಾನು ಗೀತನ ಹತ್ರ ಒಂಚೂರು ಮಾತಾಡ್ಕೊಬತ್ತೀನಿ. ಅಮ್ಮ, ಗೀತಾ ನೀನೇ ಬಂದಾ? ನಾನೇ ಬರ್ತಾ ಇದ್ದೆ, ಅಲ್ಲಿ ಬಟ್ಟೆ ಒಗಿತಾ ಇರ್ತೀಯಲ್ಲ, ಅಲ್ಲೇ ಮಾತಾಡೋಣ ಅಂದ್ಬಿಟ್ಟು ಬರ್ತಾ ಇದ್ದೆ. ಇವರಲ್ಲಮ್ಮ ಅತ್ತೆಯವರು? ನಿಮ್ಮ ಅತ್ತೆನಾ? ಏನೋ ಮಲ್ಕೋತೀನಿ ಅಂತ ಹೋದ್ರಮ್ಮ, ಅದಕ್ಕೆ ನಾನು ಎದ್ದು ಬರ್ತಾ ಇದ್ದೆ, ನಿನ್ನ ಜೊತೆ ಒಂಚೂರು ಮಾತಾಡೋಣ ಅಂತ. ಅಪ್ಪ ಇಲ್ಲಮ್ಮ, ಅಪ್ಪ ಇಲ್ಲೋಯ್ತು? ನಿಮ್ಮ ಅಪ್ಪ ಹೊರಗಡೆ ಕೂತ್ಕೋತೀನಿ ಅಂತ ಹೋದ್ರು ಕಣೆ. ಇಲ್ಲಿ ಇನ್ಯಾರವರೇ ಮಾತಾಡೋಕೆ ಅವ್ರಿಗೆ ಬೇಜಾರಾಗುತ್ತೆ, ನಾನು ನಿನ್ನ ಜೊತೆ ಮಾತಾಡ್ಕೊಂಡು ಹೋಯ್ತೀನಿ ಅನ್ನ, ಅದಕ್ಕೆ ನಾನು ಈಚೆ ಕಡೆ ಕೂತಿರ್ತೀನಿ ಅಂದ್ಬಿಟ್ಟು ಹೋದ್ರು. ಸರಿ, ಬಟ್ಟೆ ಎಲ್ಲ ಒಗ್ದಾಯ್ತಾ? ನಾನೇನಾದರೂ ಜಾಲಿಸ್ಕೊಡ್ಲಾ? ಸರಿ, ಏನಾದರೂ ಕೆಲಸ ಇದ್ದರೆ ಮಾಡ್ಕೊಡ್ತೀನಿ. ಅಯ್ಯೋ ಅಮ್ಮ, ನಾನು ಬಟ್ಟೆ ಎಲ್ಲ ಜಾಲಿಸಿ ಒಗೆದು ಒಣಗಾಕ್ಬಿಟ್ಟು ಬಂದಿದ್ದೀನಿ. ಇನ್ನೇನಿಲ್ಲ. ಆಮೇಲೆ ಅತ್ತೆಯವ್ರ ಇದ್ಮೇಲೆ ಕಾಫಿ ಮಾಡ್ಕೊಡ್ತೀನಿ ಎಲ್ಲರಿಗೂ. ಅಲ್ಲಿವರೆಗೂ ಬಾ, ರೂಮಲ್ಲಿ ಕುತ್ಕೊಂಡು ಮಾತಾಡೋಣ, ಇಲ್ಲಿ ಬೇಡ. ಸರಿ ನಡಿಯಮ್ಮ, ಬಾ ಅಮ್ಮ, ಕುತ್ಕೋ ಬಾ. ಊರಲ್ಲಿ ಅಣ್ಣ ಅತ್ತಿಗೆ ಎಲ್ಲ ಚೆನ್ನಾಗವ್ರಾ? ರಾಜು ಅಣ್ಣ ಫೋನ್ ಮಾಡಿದ್ನಾ? ಅವನು ಹೆಂಗವನಂತೆ? ನಿಮ್ಮ ಅಣ್ಣ ಅತ್ತಿಗೆ ರಾಜು ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರಮ್ಮ, ಊರಲ್ಲೆಲ್ಲ ಚೆನ್ನಾಗಿದ್ದಾರೆ. ನೀನು ಹೆಂಗಿದೀಯಾ? ನೀನು ಹೆಂಗಿದೀಯಾ ಅಂತ ಹೆಂಗೆ ಕೇಳಿ ಮಗಳೇ? ನೀನಿಲ್ಲ ಇಷ್ಟು ಕಷ್ಟಪಡ್ತಾ ಇದೀಯಾ ಅಂತ ಗೊತ್ತಿದ್ದು ಚೆನ್ನಾಗಿದೆಯಾ ಅಂತ ಕೇಳೋಕ್ಕಾಗುತ್ತಾ? ನಾವೇ ಆತ್ರಪಟ್ಟು ತಪ್ಪು ಮಾಡಿಬಿಟ್ವೇನೋ ಕಣವ. ಅಮ್ಮ, ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ? ನನ್ನ ಹಣೆಯಲ್ಲಿ ಇರುತ್ತಾನೆ ನಡೆಯುತ್ತೆ, ಇನ್ನು ಬೇರೆದೇನಾದರೂ ನಡೆಯುತ್ತಾ ಹೇಳು? ನನ್ನ ಹಣೆಯಲ್ಲಿ ಹೆಂಗೆ ಬರ್ದಿದ್ಯೋ ಹಂಗೆ ನಡೆಯುತ್ತೆ ಬಿಡು. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅದು ನಿಜನೇ ಕಣಮ್ಮ, ಏನೂ ಮಾಡೋಕ್ಕಾಗೋದಿಲ್ಲ. ಏನು ಬರುತ್ತೋ ಅದನ್ನು ಅನುಭವಿಸ್ಕೊಂಡು ಹೋಗ್ಬೇಕು. ನೋಡಮ್ಮ, ಇಲ್ಲಿ ಯಾರು ಏನಂದರೂ ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ನಿಮ್ಮ ಅತ್ತೆಗೆ ಎದುರು ಮಾತಾಡೋಕೆ ಹೋಗ್ಬೇಡ, ಅವರು ಸರಿ ಇಲ್ಲ ಮೊದಲೇನೆ. ನಿನ್ನ ಗಂಡ ಹೆಂಗೆ? ನಿನ್ನ ಗಂಡ ಚೆನ್ನಾಗಿ ನೋಡ್ಕೊತಾವನ? ಇಲ್ಲ ಮೊದಲಿನ ಥರ ನೀನು ಅಮ್ಮನ ಮಾತು ಕೇಳ್ಕೊಂಡು ನಿನ್ನ ಜೊತೆ ಜಗಳ ಗಿಗಳ ಮಾಡ್ತಾವನ? ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಕಣಮ್ಮ. ಅವರು ಮೊದಲು ಹೆಂಗಿದ್ರು ಈಗಲೂ ಹಾಗೆ ಇದ್ದಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತು ನಿನ್ನ ನಾದ್ನಿ ಗಂಡ ಇಲ್ವಲ್ಲ? ಏನಿಲ್ವ ಅವರು? ಅಯ್ಯೋ, ಅವರು ಇಲ್ಲೇ ಇದ್ದಾರೆ. ಅವರೆಲ್ಲಿ ಹೋಯ್ತಾರಮ್ಮ? ಇಲ್ಲೇ ಅವರೇ. ಎಲ್ಲೋ ಹೋದ್ರು. ನಮ್ಮ ನಾದ್ನಿ ಏನೋ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಹೋದ್ಲು, ಅವರು ಎಲ್ಲೋ ಹೋಗವ್ರೆ. ಏನು ಮಾಡೋಕ್ಕಾಯ್ತದೆ? ನಾವು ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ನಮ್ಮ ಅತ್ತೆ ಸುಮ್ಮನೆ ಇರೋಕ್ಕಲ್ಲ. ಅವ್ರು ತಿಂದು ಬಿಟ್ಟಿದ್ದನ್ನು ನನಗೆ ತಿನ್ನು ಅಂತಾರೆ ಕಣಮ್ಮ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಪ್ಪನ ಮನೇಲಿ ಅತ್ತಿಗೆ ಬಂದಮೇಲೆ ಅತ್ತಿಗೆ ನಮ್ಮನೆ ಇದು ನಿಮ್ಮ ತವ್ರ ಮನೆ, ಕೊಟ್ಟೆ ನೋಕುಲ್ದಿಂದ ಹೊರಗೆ ಅಂತಾರೆ. ಗಂಡ ಮನೆಗೆ ಬಂದರೆ ನಾದ್ನಿ ಇದು ನಮ್ಮಪ್ಪ ಮನೆ, ನಾನು ಇಲ್ಲಿದ್ದೀನಿ, ನನ್ನದೇ ಅಧಿಕಾರ ಅಂತಾರೆ. ನಮ್ಮ ಅತ್ತೆ ನೋಡಿದ್ರೆ ಅದಕ್ಕೆ ಸರಿಯಾಗಿ ಹೇಳ್ತಾರೆ, ಅವಳು ತಿಂದು ಬಿಟ್ಟಿದ್ದನ್ನು ನೀನು ತಿನ್ಬೇಕನೇ, ನಮ್ಮ ಮನೆ ಮಗಳು ಅವಳು ಅಂತ. ಏನು ಹೇಳೋದಮ್ಮ ಇದಕ್ಕೆ? ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಕಣಮ್ಮ, ಆಯಿತು. ಮತ್ತೆ ಏನು ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ ಅಪ್ಪನ ನೀನುವೇ? ನೋಡು, ಏನೇನೋ ಮಾತಾಡ್ಕೊಂಡು ಬಂದು ವಿಚಾರನೇ ಮರ್ತ್ಬಿಟ್ಟು. ಏನು ಗೊತ್ತಾ, ನಿಮ್ಮ ಅತ್ತೆ ಬಂದಿದ್ಲು ಮನೆಗೆ. ಯಾರು ಸೀತತೆನಾ? ಇಷ್ಟು ವರ್ಷ ಆದ್ಮೇಲೆ? ಸದ್ಯ ಹೆಂಗೋ ಬಂದ್ರಲ್ಲ ಬಿಡು. ಹ್ಞೂನಮ್ಮ, ಬಂದಿದ್ರು ಮೊನ್ನೆ. ಎಲ್ಲ ವಿಚಾರ ಗೊತ್ತಾಯ್ತು ಹಿಂಗೆ ಅಂತ ಹೇಳಿ ಅವ್ರ ಮಗಳೇ ಮದುವೆ ಬೇಡ ಅಂತ ಅಂದ್ಲು ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋದ್ರು. ಅವಳು ಯಾವುದೋ ಡಾಕ್ಟ್ರ್ ಹೇಳಿದ್ಲು, ಅವ್ರು ಡಾಕ್ಟ್ರು ಕೈಗುಣ ತುಂಬ ಚೆನ್ನಾಗೈತಂತೆ, ಅವ್ರ ಹತ್ರ ತೋರಿಸ್ಕೊಂಡ್ರೆ ಮಕ್ಕಳಾಯ್ತವೆ ಅಂತ ಹೇಳೋಳೆ. ಅದಕ್ಕೆ ನೀನು 1-2 ದಿನ ಕರ್ಕೊಂಡು ಹೋಗೋಣ ಅಂತ ಬಂದು. ಇಲ್ಲಿ ನೋಡಿದ್ರೆ ನಿಮ್ಮ ಅತ್ತೆ ನನ್ನ ಏನು ಕೇಳಬೇಡಿ, ನಿಮ್ಮ ಅಳಿಯನ್ ಕೇಳ್ಕೊಳ್ಳಿ, ನಿಮ್ಮ ಅಳಿಯ ಕಳಿಸಿದ್ರೆ ಕರ್ಕೊಂಡೋಗಿ ಅಂತ ಅಂದರು. ಅಯ್ಯೋ, ನಮ್ಮ ಅತ್ತೆದು ಇದ್ದಿದ್ದೆಯಾ ಎಲ್ಲ ಅವ್ರ ಮಾತೇ ನಡೆಯೋದು. ಈಗ ಬತ್ತಿದಂಗೆ ಮಗ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಕೊಂಬಂದೆ ನಿಮ್ಮ ಹತ್ರ ಮಾತಾಡೋದು ಬಿಡು. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಏನು ಹೇಳ್ತಾರೋ ನೋಡಂತವು. ಸರಿ ಕಣಮ್ಮ, ಹೆಂಗಾರು ಆಗಲಿ ಈ ಸರಿ ಒಪ್ಪಿಸ್ಬಿಟ್ಟು ಕರ್ಕೊಂಡೋಯ್ತೀನಿ, ಸುಮ್ಮನಿರು, ಏನು ಯೋಚನೆ ಮಾಡಬೇಡ, ಮಕ್ಕಳಾಯ್ತವೆ.
ಅಮ್ಮ ಯಾಕಮ್ಮ ನನಗೆ ಆ ದೇವರು ಈ ಥರ ಶಿಕ್ಷೆ ಕೊಟ್ಬಿಟ್ಟ? ನನಗೊಂದು ಮಗು ಕೊಡಲಿಲ್ಲ. ನಮ್ಮತ್ತೆ ದಿನಾ ಅದನ್ನೇ ಹೇಳಿ ಬಂಜೆ ಬಂಜೆ ಅಂತ ಆಡ್ಕೋತಾಳೆ. ನನ್ನ ಗಂಡಂಗೆ ಬೇರೆ ಮದುವೆ ಮಾಡಬೇಕು ಅಂತ ಬೇರೆ ಯೋಚನೆ ಮಾಡ್ತಾವಳೆ ಗೊತ್ತಾ? ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು. ನಿನಗಿರೋ ಒಳ್ಳೆ ಗುಣಕ್ಕೆ ಒಳ್ಳೇದೇ ಆಗುತ್ತೆ. ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನಿರ ಮಾಡಬೇಡ, ಕಣ್ಣೀರಿಸ್ಕೊ. ಈಗ ನಾವು ಬಂದಿದ್ದೀವಿ, ನೀನು ಹಿಂಗೆ ಹತ್ರ ನಮ್ಗೆ ಬೇಜಾರಾಗೋದಿಲ್ವಾ? ಸರಿ ಬಿಡಮ್ಮ, ನಾನು ಅಳೋದಿಲ್ಲ. ಅಮ್ಮ ನೀನು ಕಾಫಿ ಏನಾದರೂ ಕುಡಿತೀಯಾ? ಮಾಡ್ಕೊಬರ್ಲ ಹೋಗಿ ಹೇಳು. ಕಾಫಿ ಏನು ಬೇಡ ಕಣವ, ಹೋಗು ತಿಂಡಿ ತಂದಿದ್ದೀನಿ ಹಾಕೊಂಡು ತಿನ್ನೋಗು. ಯಾಕವ ಸ್ವರ್ಗೋಗಿದೆಯಲ್ಲೇ ಯೋಚನೆ ಮಾಡ್ಕೊಂಡು ಕೊರಕೊಂಡು ಕೂತಿದ್ಯಾ ಏನು ನೀನು ಊಟ ತಿಂಡಿ ಬಿಟ್ಟು? ಹಾಗೇನಿಲ್ಲ ತೆಗಿಯಮ್ಮ, ನಾನೆಲ್ಲಿ ಸಣ್ಣ ಆಗಿದ್ದೀನಿ, ಇದ್ದಂಗೆ ಇದ್ದೀನಿ, ನಿನ್ಗಂಗೆ ಕಾಣಿಸ್ತಾ ಇರ್ಬೇಕಷ್ಟೇ. ಲೇ ಗೀತಾ, ಗೀತಾ ಎಲ್ಲಿದೆಯಾ? ಎಲ್ಲಿ ಸೇರ್ಕೊತಾಳೋ ಏನೋ. ಅಮ್ಮ ನಮ್ಮ ಅತ್ತೆ ಯಾಕೋ ಕರಿತಿದ್ದಾರೆ, ತಡಿ ಏನು ಅಂತ ನೋಡ್ಕೊಬತ್ತೀನಿ. ಬಂದೈತೆ ಹೇಳಿ ಅತ್ತೆ, ಏನಾಯ್ತು? ಕಾಫಿ ಏನಾದರೂ ಮಾಡ್ಕೊಂಬಂದು ಕೊಡ್ಲಾ? ಲೇ ಮೂದೇವಿ, ನಿನಗೆ ಅಷ್ಟು ಜ್ಞಾನ ಇರೋದಿಲ್ಲ. ಬಟ್ಟೆ ಒಗಿತಾ ಇದ್ದೀನಿ ಅಂತ ಒಗ್ಯಕ್ಕೆ ಹೋಗಿದ್ದಲ್ಲ, ಏನು ಒಗ್ಯಕ್ಕೆ ಹೋಗಿದ್ದೆ? ಹಾಂ, ನಾನು ಮೊನ್ನೆ ಬಿಚ್ಚಾಕಿರೋ ಸೀರೆ ನನ್ನ ರೂಮಲ್ಲೇ ಐತೆ, ತಗೊಂಡು ಹೋಗಿಬೇಕು ಅಂತ ಗೊತ್ತಾಗೋದಿಲ್ವಾ? ಅತ್ತೆ ನಾನು ಎಲ್ಲ ಬಟ್ಟೆನೂ ನೋಡಿ ತಗೊಂಡೋಗ್ಬಿಟ್ಟು ಒಗ್ದಾಕಿದ್ದೀನಿ ಅತ್ತೆ. ಎಲ್ಲಿ ಒಗ್ದಾಕಿದ್ಯಾ? ಹಾಂ, ಅಲ್ಲಿ ಒಂದು ಸೀರೆ ಹಾಗೆ ಬಿಚ್ಚಿಟ್ಟಿರೋದು ಹಾಗೆ ಐತೆ, ತೊಳೆದಾಕ್ಬೇಕು ಅನ್ನೋದು ನಾನೇ ಇಲ್ವಾ? ಓ ಈ ಮುದುಕಿ ಸೀರೆ ನಾನೇ ಹೋಗಿಬೇಕು ಅಂತ ದುರಾಂಕಾರನಾ? ಅತ್ತೆ ಹಾಗೇನಿಲ್ಲ ಅತ್ತೆ, ನಾನು ತಗೊಂಡೋಗಿ ಒಗ್ದಾಕಿದ್ದೀನಿ. ಅದೊಂದು ಸೀರೆ ಎಲ್ಲ ಮಿಸ್ ಆಗೈತೇನೋ ಗೊತ್ತಿಲ್ಲ, ನೋಡಿಲ್ಲ. ಅದು ತೆಗ್ದಿಟ್ಟಿರಿ ಅತ್ತೆ, ಒಗ್ದಾಕ್ತೀನಿ. ನಾನು ಹೇಳಿ ನಾನು ತಂದು ಹಾಕೊಡ್ಬೇಕಾ ನಿನಗೆ ಬಟ್ಟೆಗಳನ್ನ? ಹಾಂ, ಎಲ್ಲೆಲ್ಲಿ ಯಾವ ಬಟ್ಟೆ ಅವೆ ಅಂತ ನೋಡೋಕ್ಕಾಗೋದಿಲ್ವಾ? ಮೊನ್ನೆನೂ ಅದೇ ಥರ ಮಾಡಿದ್ಯಾ? ಹಾಂ, ನನ್ನ ಮಗಳು ಬಟ್ಟೆ ಬಿಚ್ಚಾಕಿ 2-3 ಜೊತೆ ಬಟ್ಟೆ ಹಂಗೆ ರೂಮಲ್ಲಿ ಅಲ್ಲೇ ಬಿದ್ದಾವೆ, ಅವಳು ಗಂಡಂದೆಲ್ಲವ ತಗೊಂಡೋಗಿ ಒಗ್ದಿಲ್ಲ ನೀನು. ಅತ್ತೆ ಅವ್ರ ರೂಮ್ಗೆ ಹೋಗಿ ನಾನು ಹೆಂಗೆ ತಗೊಂಬರೋಕ್ಕಾಗುತ್ತೆ ಅತ್ತೆ, ನೀವೇ ಹೇಳಿ. ಅವ್ರ ರೂಮ್ಗೆ ಹೋಗಿ ತಗೊಂಬಂದು ಒಗ್ಗಕ್ಕಾಯ್ತದೆ ನಾನು? ಅವ್ರು ತಂದು ಹೊರಗಡೆ ಇಟ್ಟರೆ ನಾನು ತಗೊಂಡೋಗಿ ಒಗ್ದಾಕ್ತೀನಿ. ಇಲ್ಲ ಅಲ್ಲಿ ಬಚ್ಚಲ ಮನೆ ಹತ್ರ ಬಕೆಟ್ ಇದೆಯಲ್ಲ, ಅಲ್ಲಿಗಾರು ತಗೊಂಡೋಗಿ ಹಾಕಿದ್ರೆ ಒಗ್ದಾಕ್ತೀನಿ ನಾನು. ಅವ್ರ ರೂಮ್ಗೆ ಹೋಗಿ ನಾನು ಎಲ್ಲ ತಗೊಂಬರೋಕ್ಕಾಗುತ್ತಾ? ಅವ್ರ ರೂಮ್ಗೆ ಹೋದ್ರೂ ಅವ್ರೇನು ಸಹಿಸ್ಕೋತಾರ? ಮುಂಚೆ ಒಂದ್ಸರಿ ಹಿಂಗೆ ತರಕ್ಕೆ ಹೋದಾಗ ಬಾಯಿಗೆ ಬಂದಂಗೆ ಬೈತಿರು, ನಮ್ಮ ರೂಮಿಗೆ ಬರಕ್ಕೆ ನೀನು ಅವಳೆ, ಇದು ನಂದು ನನ್ನ ಗಂಡಂದು ಪರ್ಸ್ನಲ್ ರೂಮು, ಇಲ್ಲಿಗೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಬೈದ್ಲು. ನಾನು ಅಲ್ಲಿಗೆ ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ? ಹಾಂ, ಹೆಂಗೆ ಹೋಗೋಕ್ಕಾಗುತ್ತೆ ಅಂತಂದರೆ ಮನೆ ಕೆಲಸ ಆಗಬೇಕು ಅಂತಂದರೆ ಎಲ್ಲನೂ ಹುಡ್ಕೊಂಡು ತಡ್ಕೊಂಡು ಮೂಲೆ ಮುರುಕಲಲ್ಲಿ ಏನೇನೈತೆ ಏನಿಲ್ಲ ನೋಡ್ಕೊಂಡು ತಗೋಬೇಕು. ನೀನು ಚೆನ್ನಾಗಿ ಹೇಳ್ತಾ ಇದೆಯಾ ಬಿಡು. ನಾನು ಹೆಂಗೆ ಹೋಗ್ಲಿ ಅಂತಂದರೆ ಆಯಿತು, ಹೊರಗಡೆ ನಿಂತ್ಕೊಂಡು ಹೊಗೆ ಬಟ್ಟೆ ಅವರು ಇದ್ರೆ ತಂದು ಹಾಕಿ ಈಚೆ ಕಡಿಕೆ ಅಂತ ಕೇಳಬೇಕು. ಅದನ್ನ ಬಿಟ್ಬಿಟ್ಟು ನಿನ್ನ ಪಾಡ ನೀನು ಯಾವ 4 ಬಟ್ಟೆ ಒಗ್ದಾಕ್ಬಿಟ್ಟು ಬಟ್ಟೆ ಒಗ್ದೆ ಅಂತ ಹೇಳ್ಬಿಟ್ಟು ಬರೋದಾ? ಅತ್ತೆ ನಿಜವಾಗ್ಲೂ ನಾನು ನೋಡಿಲ್ಲ ಅತ್ತೆ, ನಾನು ನೋಡಿ ಇನ್ನೂ ಬಿಟ್ಟೋಗಿದ್ರೆ ನೀವು ಬೈರಿ, ನಾನು ಬೈಸ್ಕೊತೀನಿ. ಆದರೆ ನಾನು ಅಲ್ಲಿ ನೋಡಿರಲಿಲ್ಲ ಅತ್ತೆ. ಈಗ ಏನಂತೆ, ನಾನು ಎಲ್ಲನೂ ಒಗ್ದಾಕ್ತೀನಿ ಬಿಡಿ ಅತ್ತೆ, ಇನ್ನೊಂದ್ಸರಿ ಒಗಿತೀನಿ, ಈಗ ತಗೊಬನ್ನಿ ಅತ್ತೆ. ಮಳ್ಳಿ ನೋಡ್ತಾರೆ ಎದುರುಗಡೆ ಇವಳು ಒಳ್ಳೆಯವಳಾಗಬೇಕು, ನಾನು ಕೆಟ್ಟವಳಾಗಬೇಕು. ಹಾಂ, ಮನೇಲಿ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಅವ್ರಿಗೇನು ಗೊತ್ತಿರುತ್ತೆ? ನೀನು ಕಣ್ಣೀರು ಹಾಕೊಂಡು ನಿಂತ್ಕೊಂಡ ತಕ್ಷಣ ಎಲ್ಲ ನೀನೇ ಒಳ್ಳೆಯವಳು ಸಾಧು ಪ್ರಾಣಿ ಅಂತ ಅನ್ಕೋತಾರೆ. ಒಳ್ಳೊಳಗೆ ಅದೇನೋ ಹೇಳ್ತಾರಲ್ಲ, ಗಳಿಗೆ ಸಿದ್ಧ ಒಳಗೆ ಮೆದ್ದ ಅಂತವ, ಅಂತ ಜಾತಿಯಲ್ಲಿ ನೀನು. ಬೀಗ್ರೆ ಏನಾಯ್ತು ಬೀಗ್ರೆ? ಯಾಕೆ ಇಷ್ಟು ಜೋರ ಕೂಗಾಡ್ತಾ ಇದ್ರೆ? ಏನಾಯ್ತು ಗೀತಾ? ಯಾಕಮ್ಮ ಅಳ್ತಾ ಇದೆಯಲ್ಲ? ಹಾಂ, ನಿಮ್ಮ ಮಗಳು ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡು ಅಂತಂದ್ರೆ ಅದನ್ನು ಮಾಡಕ್ಕೆ ಬರೋದಿಲ್ವಲ್ಲ, ಅದಕ್ಕೆ ಹೊಗಳ್ತಾ ಇದ್ದೀನಿ ನಿಮ್ಮ ಮಗಳನ್ನ. ಹಾಂ, ನಾನೊಂದು ಸೀರೆ ಬಿಚ್ಚಿಟ್ರೆ ಒಂದು ಸೀರೆ ಒಗ್ದಾಕಿಲ್ಲ ಅವಳು. ಇದೇನಾ ಹೇಳ್ಕೊಟ್ಟಿರೋದು ನೀವು? ನಿಮ್ಮ ಅತ್ತೆ ಸೀರೆ ಒಗಿಬೇಡ ಅಂತ ಹೇಳ್ಕೊಟ್ಟಿದ್ದೀರಾ? ಅತ್ತೆ ನಮ್ಮ ಅಮ್ಮ ಅವ್ರು ಏನು ಹೇಳ್ಕೊಟ್ಟಿಲ್ಲ ಅತ್ತೆ, ನೀವು ಅವ್ರಿಗೆ ಏನು ಅನ್ಬೇಡಿ ಅತ್ತೆ, ಬೇಕಿ ನನ್ಗನ್ನಿ ನಾನು ಕೇಳ್ತೀನಿ. ನಮ್ಮ ಅಮ್ಮ ಅವ್ರಿಗೆ ಏನು ಅನ್ಬೇಡಿ ಅತ್ತೆ. ಹೋಗ್ಲಿ ಬಿಡಿ ಬೀಗ್ರೆ, ಅವಳಿಗೇನೋ ಗೊತ್ತಿಲ್ಲದೆ ಎಲ್ಲ ಬಿಟ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಹೋಗಮ್ಮ ಗೀತಾ, ಹೋಗಿ ತಗೊಬ್ರಾಗ ಒಗ್ದಾಕನ. ನಾನು ಬರ್ತೀನಿ ನಡಿ, ಒಗ್ದಾಕನ. ಅದು ಯಾವ್ಯಾವ ಬಟ್ಟೆ ತಗೊಬ್ರಾಗವ, ನಾನು ಒಗ್ದಾಕ್ತೀನಿ. ಏನೋ ನೀವು ಬಟ್ಟೆ ಒಗಿಬೇಕಾ? ಯಾಕೆ ಹೊರಗಡೆ ಜನ ನೋಡಿ ಬಂದು ಬೀಗ್ರ ಕೈಲಿ ಬಟ್ಟೆ ಒಗಿಸ್ತವ್ರೆ ಅಂತ ಆಡ್ಕೊಂಡಾಗ್ಲಿ ಅಂತನಾ? ಸೊಸೆ ಅನ್ನೋಳಿಗೆ ಜವಾಬ್ದಾರಿ ಬೇಕು ಮನೆದು. ಹೋಗಿ ತಗೊಂಡು ಹೋಗಿ ಬೇಗ ಒಗ್ದಾಕ್ಬಿಟ್ಟು ಬಂದು ಒಂಚೂರು ಕಾಫಿ ಮಾಡಿಕೊಡು. ತಲೆ ಸಿಕ್ಕಾ ಬಟ್ಟೆ ನೋಯ್ತೈತೆ, ಇಲ್ದಿರೋ ತಲೆನೋವೆಲ್ಲ ಬರ್ತಾವ ಹಂಗೇನೆ. ಸರಿ ಅತ್ತೆ, ಆಯಿತು. ಗೀತಾ ಬಾಮ್ಮ, ನಾನು ಬರ್ತೀನಿ ಬಾಮ್ಮ. ಏನಾದರೂ ಕೆಲಸ ಇದ್ರೆ ಬಾ, ನಾನು ಮಾಡ್ಕೊಡ್ತೀನಿ ಬಾ. ಬಂದ್ಬಿಟ್ರು, ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ನೋಡಿಲ್ಲ ಮಗಳ ಕರ್ಕೊಂಡು ಹೋಗ್ಬೇಕು ಅವ್ರ ಮಗಳನ್ನ. ಬರಲಿ ನನ್ನ ಮಗ.